ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಗುರುವಿನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ತಮಗೆಲ್ಲರಿಗೂ ಜ್ಞಾನ ಭಂಡಾರ ಚಾನಲ್ಗೆ ಆತ್ಮೀಯವಾದಂಥ ಆದರದ ಸ್ವಾಗತ ಸುಸ್ವಾಗತ. ಇವತ್ತಿನ ವಚನ, ಹಬ್ಬಕ್ಕೆ ತಂದ ಹರಕೆಯ ಕುರಿ ಹಸಿವ ಮರೆಯುವುದೇ ಅನ್ನುವುದು ತಾತ್ಪರ್ಯ. ವಚನ ಏನು ಅಂತ ನೋಡೋಣ. ವಚನ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತರಳ ಮೇಯಿತು, ಕೊಂದಹರೆಂಬುವುದನ್ನರಿಯದೆ ಬೆಂದ ಒಡಲ ಹೊರೆ ಹೊತ್ತುದಲ್ಲದೆ ಅಂದಂದೇ ಹುಟ್ಟಿತು ಅಂದಂದೇ ಹೊಂದಿತು, ಕೊಂದವರುಳಿವರೇ ಕೂಡಲ ಸಂಗಮ ದೇವ. ಎಂತಹ ಅದ್ಭುತವಾದ ವಚನ ನೋಡಿ. ಒಂದು ವಚನ ಹುಟ್ಟೋದಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬಸವಣ್ಣನವರು ನೋಡಿದಂತಹ ಒಂದು ದೃಶ್ಯದಿಂದ ಈ ವಚನ ಅನಾವರಣವಾಗಿದೆ. ಬಸವಣ್ಣನವರು ಹೊರಗಡೆ ಹೋಗ್ತಾ ಇದ್ರಂತೆ. ಒಂದು ಮನೆ ಅಲಂಕಾರವಾಗಿತ್ತಂತೆ. ಊರ ಜಾತ್ರೆನೋ ಹಬ್ಬನೋ ಇರುತ್ತೆ. ಹಬ್ಬಕ್ಕೆಲ್ಲ ನಾವು ತರಳು ತೋರಣಗಳೆಲ್ಲವನ್ನು ಕಟ್ಟಿ ಮನೆಯನ್ನ ಅಲಂಕಾರ ಮಾಡಿರ್ತೀವಿ. ಹಾಗೆಯೇ ಮನೆ ಮುಂದೆ ಒಂದು ಕುರಿನೂ ಕಟ್ಟಿದ್ರಂತ. ಅದು ಹರಕೆಯ, ದೇವರಿಗೆ ಹರಕೆ ಕಟ್ಕೊಂಡಿರ್ತಾರೆ. ಇಂಥದ್ದೊಂದು ಕೆಲಸ ಆಗ್ಲಿ, ನಾ ನಿಮ್ಗೆ ಹರಕೆ ಮಾಡ್ತೀವಿ ಅಂತ ಹೇಳಿ ಹರಕೆ ಕಟ್ಕೊಂಡಿರ್ತಾರಲ್ಲ, ಹಂಗೆ ಹರಕೆಯನ್ನ ಕಟ್ಕೊಂಡವರು ಮನೆಯ ಬಾಗಿಲಿಗೆಲ್ಲ ಅಲಂಕಾರ ಮಾಡಿ ತರಳು ತೋರಣಗಳಿಂದ ಕಟ್ಟಿ ತಳಿರು ತೋರಣಗಳನ್ನು ಕಟ್ಟಿ ಮನೆಯ ಬಾಗಿಲಿಗೆ ಕುರಿಯನ್ನು ಕೂಡ ಕಟ್ಟಿದ್ರಂತೆ. ಅದು ಹಸಿವಿನಿಂದ ಕುರಿಯು ತಾನು ಸಾಯ್ತೀನಿ ಅನ್ನುವುದು ಅದಕ್ಕೆ ಗೊತ್ತಿಲ್ಲ. ತಾನು ಸಾಯ್ತೀನಿ ಅನ್ನುವ ವಿವೇಚನವೂ ಇಲ್ಲದೆ ಕುರಿಯು ತೋರಣಕ್ಕೆ ಕಟ್ಟಿದ ತರಳನ್ನ ಮೇಯ್ತಾ ಇತ್ತಂತೆ. ದೃಶ್ಯವನ್ನು ನೋಡಿದ ಬಸವಣ್ಣನವರಿಗೆ ಆ ಕುರಿಯ ಮೇಲೆ ಮರುಕ ಉಂಟಾಗುತ್ತ ಅಂತಃಕರಣದಿಂದ ಅಯ್ಯೋ ಪಾಪ ಅಂತ ಅನ್ನಿಸುವ ದೃಶ್ಯ ಅದು. ಅವರು ಪೂರ್ತಿಯಾಗಿ ಮನಸ್ಸಿನ ಆಳದಲ್ಲಿ ತಗೊಂಡು ಹರಕೆಗೆ ತಂದ ಹಬ್ಬದ ಕುರಿಯು ತರಳನ್ನ ತಿಂತಾ ಇದೆ. ಅದಕ್ಕೆ ಗೊತ್ತಿಲ್ಲ ಮರುದಿನ ಅದು ಸಾಯುತ್ತೆ ಅಂತ ಅದಕ್ಕೂ ಗೊತ್ತಿಲ್ಲ. ಅದನ್ನ ಇವರು ದೇವರ ಹೆಸರಿನಲ್ಲಿ ಕಡಿತಾರೆ ಅಂತ ಅದಕ್ಕೂ ಗೊತ್ತಿಲ್ಲ. ಆದ್ರೂ ಕೂಡ ಅದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಹಸಿರು ಎಲೆಗಳನ್ನ ತಿಂತಾ ಇದೆ. ಹಾಗೆಯೇ ಕುರಿಯನ್ನು ತಂದು ಕಡಿದು ದೇವರ ಹೆಸರಿನಲ್ಲಿ ತಾವು ನೈವೇದ್ಯ ಮಾಡಿಕೊಳ್ಳುವ ಮನುಷ್ಯರಿಗೆ ಗೊತ್ತಿಲ್ವಾ ತಾವು ಸಾಯ್ತೀವಿ ಅನ್ನೋದು? ಅವ್ರು ಉಳಿತಾರ ಜಗತ್ತಲ್ಲಿ? ಈಗುವುದು ನಿಶ್ಚಿತ, ಅನಿವಾರ್ಯ. ಆದರೆ ಈ ಹುಟ್ಟಿಗೆ ಒಂದು ಅರ್ಥ ಬೇಕು ಅನ್ನುವುದು ಬಸವೇಶ್ವರರ ಮಾತು. ಜೀವನ ಹರಕೆಯ ಕುರಿ ಅಂತಾಗಬಾರದು. ಹರಕೆಯ ಕುರಿ ಅಂದ್ರೆ ಏನೋ ಕುರಿನ ತಗೊಂಡ್ ಬಂದ್ವಿ, ಮರುದಿನ ಕಡದ್ವಿ, ದೇವರಿಗೆ ನೈವೇದ್ಯ ಹಿಡಿದ್ವಿ, ತಿಂದ್ವಿ, ಅದ್ರ ಮರುದಿನ ಅದ್ರ ಗುರುತೇ ಇರಂಗಿಲ್ಲ. ಆ ತರ ನಮ್ಮ ಜೀವನ ಭೂಮಿ ಮೇಲೆ ಬಂದ್ಮೇಲೆ ಹರಕೆಯ ಕುರಿ ಅಂತ ಆಗ್ಬಾರ್ದು. ಅಂತಂದ್ರ ನಾವು ಬಂದಿರುವ ಕೆಲಸವನ್ನ ಮಾಡ್ಬೇಕು. ನಾವು ಸತ್ತ ಮೇಲೂ ಕೂಡ ಜನ ನಮ್ಮನ್ನ ನೆನೆಸ್ಬೇಕು. ನಾವು ಈ ಜಗತ್ತಿನಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಲ್ಲಿ ಏನನ್ನಾದ್ರೂ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯ ಆಗ್ಬೇಕು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ನಾವು ಒಳ್ಳೆತನದಿಂದ ಬದುಕಿ ಬಾಳಿದ್ರ, ಇನ್ನೊಬ್ಬರ ಕಷ್ಟಕ್ಕೆ ಸಹಾಯ ಮಾಡಿದ್ರ ನಮ್ಮ ಹೆಸರು ಅಜರಾಮರವಾಗಿರುತ್ತೆ. ನಾವು ಸತ್ತ ಮೇಲೂ ಕೂಡ ನಮ್ಮನ್ನ ಜನರು ಒಂದಷ್ಟು ದಿನನಾದ್ರೂ ನಮ್ಮನ್ನ ನೆನೆಸ್ಕೋಬೇಕು. ಅಂತಹ ಜೀವನವನ್ನ ನಾವು ಇಲ್ಲಿ ಬದುಕಿ ಬಾಳ್ಬೇಕು ಅನ್ನೋದು. ಜಗತ್ತಿನಲ್ಲಿ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು ಮಹತ್ವವಾಗಿರುವುದಲ್ಲ, ನಾವು ಹೇಗೆ ಬದುಕಿದ್ವಿ ಅಂತ, ಹೇಗೆ ಜೀವನ ಮಾಡಿದ್ವಿ ಅನ್ನೋದು ಮಹತ್ವ ಆಗಿರುತ್ತೆ. ನಾವು ಇರುವಷ್ಟು ದಿನ ಒಳ್ಳೆತನದಿಂದ ಬದುಕಬೇಕು. 4 ಜನಕ್ಕೆ ಒಳ್ಳೆಯದನ್ನ ಮಾಡಬೇಕು. ಯಾರಿಗೂ ಕೆಟ್ಟದನ್ನ ಬಯಸಬಾರ್ದು. ನಮ್ಮ ಕೈಯಲ್ಲಾದ್ರೆ ಅವರಿಗೆ ಸಹಾಯ ಮಾಡೋಣ, ಇಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು ಇರೋಣ. ಜೀವನದಲ್ಲಿ ನಾವು ಒಳ್ಳೆ ರೀತಿಯಿಂದ ಬದುಕಿದಾಗ ನಾವು ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ, ನಮ್ಮ ಹುಟ್ಟಿಗೂ ಕೂಡ ಸಾರ್ಥಕವಾಗುತ್ತೆ. ನಾವು ಸತ್ತ ಮೇಲೂ ನಾವು ಬದುಕಿರುವುದು ಕೂಡ ಶಾಶ್ವತವಾಗುತ್ತೆ. ಆ ರೀತಿಯಾದಂಥ ಜೀವನವನ್ನ ಮಾಡಿ ನಾವು ನಮ್ಮ ಜೀವನವನ್ನ ತ್ಯಜಿಸುವ ಅಂತ ಹೇಳಿ ಬಸವೇಶ್ವರರು ಈ ವಚನದ ಮೂಲಕವಾಗಿ ಹೇಳ್ತಾರೆ. ಬಸವಣ್ಣನವರು ಹೇಳಿದಂತಹ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನು ಮುಂದಾದರೂ 4 ಜನಕ್ಕೆ ಒಳ್ಳೇದು ಮಾಡೋಣ, ನಾವು ಒಳ್ಳೆ ರೀತಿಯಿಂದ ಬದುಕೋಣ. ಯಾರ ಬಗ್ಗೆಯೂ ಕೆಟ್ಟ ಅಭಿಪ್ರಾಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಬೇಡ. ಯಾರ ಬಗ್ಗೆಯೂ ಮಾತುಗಳಲ್ಲಿ ಕೆಟ್ಟದಾಗಿ ಮಾತನಾಡುವುದು ಬೇಡ. ನಾವು ಸತ್ತ ಮೇಲೂ ಕೂಡ ಅವರು ನಮ್ಮನ್ನ ನೆನೆಸ್ಬೇಕು ಅಂದ್ರೆ ನಾವು ಅವರಿಗೆ ಕೆಟ್ಟದ್ದು ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡದೇ ಇದ್ರೆ ನಮ್ಮನ್ನ ಜನ ನೆನೆಸ್ತಾರ ಅನ್ನುವುದು ನನ್ನದೊಂದು ಮಾತು.
ಇನ್ನು ಮುಂದೆ ಬಸವೇಶ್ವರರ ಈ ವಚನದ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನನ ಉಜ್ವಲವಾಗಿಸಿಕೊಳ್ಳೋಣ ಅಂತ ತಮಗೆಲ್ಲರಿಗೂ ಹೇಳ್ತಾ, ಇವತ್ತಿನ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಆಸಕ್ತಿ ಇರುವವರಿಗೆ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಚನ ಮತ್ತು ವಚನದ ತಾತ್ಪರ್ಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಶರಣಾರ್ಥಿಗಳು.